ಕೇಂದ್ರದ ಬಿಜೆಪಿ ಸರ್ಕಾರ ಏನು ಇವಾಗ 11 ವರ್ಷದಿಂದ ನಡೆಸ್ತಾ ಇದ್ದಾರೆ, ಹೊಸದು ಏನು ತಂದಿಲ್ಲ ಅವರು. ಹಳೆಯದಲ್ಲಿ ಯಾವುದು ಡಾಕ್ಟರ್ ಮನಮೋಹನ್ ಸಿಂಗ್ ಸರ್ಕಾರ ಇತ್ತು, ನಮ್ಮ UPA ಸರ್ಕಾರ ಇತ್ತು, ಕಾಂಗ್ರೆಸ್ ಸರ್ಕಾರ ಇತ್ತು, ಅವೇ ಕಾರ್ಯಕ್ರಮವನ್ನ ಮತ್ತೆ ಅದೇ ಏನು ರೂಪರೇಷನ್ನು ಚೇಂಜ್ ಮಾಡಿಲ್ಲ, ಮತ್ತೆ ಬರೀ ಹೆಸರು ಚೇಂಜ್ ಮಾಡಿ ಲಾಂಚ್ ಮಾಡ್ತಾ ಇದ್ದಾರೆ. ಮೋದಿಯವರ ಕಾರ್ಯಕ್ರಮಗಳು 3R ಅಂತ ನಾನು ಹೇಳ್ತೀನಿ. ಕೇಂದ್ರ ಸರ್ಕಾರದ ಕಾರ್ಯಕ್ರಮ 3R ಅಂದ್ರೆ ಏನು? ರೀನೇಮ್, ರೀಪ್ಯಾಕೇಜ್, ರೀಲಾಂಚ್. ಅಂದ್ರೆ ಅದೇ ಪ್ರಾಡಕ್ಟ್ ಅನ್ನ, ಅದೇ ಯೋಜನೆಯನ್ನ ಬೇರೆ ರೀತಿಯಲ್ಲಿ ಮರುನಾಮಕರಣ ಮಾಡಿ ಪಬ್ಲಿಕ್ ಅಲ್ಲಿ ತರೋದು. ಇವತ್ತು ನ್ಯಾಷನಲ್ ಇ ಗವರ್ನೆನ್ಸ್ ಪ್ಲಾನ್ ಅಂತ ಹೇಳ್ತಾರೆ, ನಾವು ಅವಾಗ ಕರೆದಿದ್ವಿ. ಇವಾಗ ಏನಂತಾರೆ? ಡಿಜಿಟಲ್ ಇಂಡಿಯಾ ಅಂತಾರೆ. ನಾವು ಮಾಡಿದಾಗ, ಕಾಂಗ್ರೆಸ್ ಪಾರ್ಟಿ ಮಾಡಿದಾಗ ಆಮ್ ಆದ್ಮಿ ಬಿಮಾ ಯೋಜನೆ ಅಂತ ನಾವು ಇಟ್ಟಿದ್ವಿ. ಇವಾಗ ಏನಂತಾರೆ? ಅಟಲ್ ಪೆನ್ಷನ್ ಯೋಜನಾ ಅಂತಾರೆ. ನಾವು ರಾಜೀವ್ ಗಾಂಧಿ ಶಿಲ್ಪಿ ಸ್ವಾಸ್ಥ್ಯ ಬಿಮಾ ಯೋಜನಾ ಮಾಡಿದ್ವಿ, ಇವಾಗ ಅದಕ್ಕೆ ಪ್ರಧಾನ ಮಂತ್ರಿ ಸುರಕ್ಷಾ ಬಿಮಾ ಯೋಜನಾ ಅಂತಾರೆ. ನಾವು ರಾಷ್ಟ್ರೀಯ ಸ್ವಾಸ್ಥ್ಯ ಬಿಮಾ ಯೋಜನಾ ಮಾಡಿದ್ವಿ, ಈಗ ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆ ಮಾಡಿದ್ದಾರೆ. ನಾವು ನಿರ್ಮಲ್ ಭಾರತ್ ಅಭಿಯಾನ ಮಾಡಿದ್ವಿ, ಇಲ್ಲೇ ನಮ್ಮ HK ಪಾಟೀಲ್ ಸಾಹೇಬರು ಹಿಂದಿನ ಸರ್ಕಾರದಲ್ಲಿ ಗ್ರಾಮೀಣಾಭಿವೃದ್ಧಿ ಸಚಿವರಿದ್ದಾಗ ನಿರ್ಮಲ್ ಭಾರತ್ ಅಭಿಯಾನ ಅವರು ಮಾಡಿದ್ರು, ಇವಾಗ ಅದು ಸ್ವಚ್ಛ ಭಾರತ್ ಅಭಿಯಾನ ಆಗಿದೆ. ಜವಾಹರ್ಲಾಲ್ ನೆಹರು ಅರ್ಬನ್ ರಿನ್ಯೂವಲ್ ಮಿಷನ್ ಇತ್ತು, ಇವಾಗ ಅದು ಅಟಲ್ ಮಿಷನ್ ರಿಜ್ಯುವಿನೇಷನ್ ಪ್ರೋಗ್ರಾಮ್ ಆಗಿಬಿಟ್ಟಿದೆ. ಇವತ್ತು ರಾಜೀವ್ ಗಾಂಧಿ ಗ್ರಾಮೀಣ ವಿದ್ಯುತ್ಕರಣಿ ಯೋಜನೆ ಇತ್ತು, ಇವಾಗ ಅದು ದೀನ್ ದಯಾಳ್ ಉಪಾಧ್ಯಾಯ ಗ್ರಾಮ್ ಜ್ಯೋತಿ ಯೋಜನಾ ಆಗಿದೆ. ಆಕ್ಸಿಲರೇಟೆಡ್ ಇರಿಗೇಷನ್ ಬೆನಿಫಿಟ್ಸ್ ಪ್ರೋಗ್ರಾಮ್ AIBP ಅಂತ ಇತ್ತು, ಇವಾಗ ಅದು ಪ್ರಧಾನ ಮಂತ್ರಿ ಕೃಷಿ ಸಿಂಚಾಯಿ ಯೋಜನಾ ಆಗಿದೆ. ನ್ಯಾಷನಲ್ ಇನ್ವೆಸ್ಟ್ಮೆಂಟ್ ಮ್ಯಾನುಫ್ಯಾಕ್ಚರಿಂಗ್ ಝೋನ್ ಅಂತ ಇತ್ತು, ಇವಾಗ ಅದು ಮೇಕ್ ಇನ್ ಇಂಡಿಯಾ ಕಾರ್ಯಕ್ರಮ ಆಗಿದೆ. ನ್ಯಾಷನಲ್ ಸ್ಕಿಲ್ ಡೆವಲಪ್ಮೆಂಟ್ ಮಿಷನ್ ಇತ್ತು, ಇವಾಗ ಅದು ಸ್ಕಿಲ್ ಇಂಡಿಯಾ ಅಂತ ಆಗಿದೆ. ಮೋದಿ ಸರ್ಕಾರ ಯಾವುದು ಹೊಸದು ಮಾಡಿಲ್ಲ, ಇವೆಲ್ಲನೂ ಕೂಡ ಕಾಂಗ್ರೆಸ್ಸಿನ ಕೊಡುಗೆ. ಅದು ನಮ್ಮ ಯುವಕರಿಗೆ ಗೊತ್ತಿಲ್ಲ. ಯಾವುದೋ ಹೊಸ ಹೆಸರು ಬಂದ ತಕ್ಷಣ ಸ್ಕಿಲ್ ಇಂಡಿಯಾ, ಡಿಜಿಟಲ್ ಇಂಡಿಯಾ, ಮೇಕ್ ಇನ್ ಇಂಡಿಯಾ ಅಂತ ಬಂದ ತಕ್ಷಣ ಇದು ಹೊಸದು ಅಂದ್ಕೊಂಡಿದ್ದಾರೆ. ಯಾಕಂದ್ರೆ ಎಲ್ಲಾದ್ರೂ ಚೆಕ್ ಮಾಡ್ಕೊಳ್ಳಿ. ಈಗ ಏನಾಗ್ಬಿಟ್ಟಿದೆ ಅಂದ್ರೆ, ಕೇಂದ್ರ ಸರ್ಕಾರದವರು ಹೆಂಗ್ ಬಿಂಬಿಸ್ತಾರೆ ಅಂದ್ರೆ, 2014ಕ್ಕಿಂತ ಮುಂಚೆ ನಾವೆಲ್ಲ ಅಡವಿನಲ್ಲಿ ಇದ್ದಿದ್ವಿ, ಗುಹೆನಲ್ಲಿ ಇದ್ದಿದ್ವಿ. ನಮಗೆ ಭಾಷೆ ಇರಲಿಲ್ಲ, ಬಟ್ಟೆ ಇರಲಿಲ್ಲ, ಕುಡಿಯೋಕೆ ನೀರು ಇರಲಿಲ್ಲ, ನಮಗೆ ವಿದ್ಯುತ್ ಇರಲಿಲ್ಲ, ಓಡಾಡಕ್ಕೆ ರಸ್ತೆ ಇರಲಿಲ್ಲ ಅಂದಂಗೆ ಬಿಂಬಿಸ್ತಾರೆ. ಇವತ್ತು ನೀವೇ ಯೋಚನೆ ಮಾಡಿ, ಕಳೆದ 11 ವರ್ಷದಲ್ಲಿ, ಕಳೆದ 10-12 ವರ್ಷದಲ್ಲಿ ಎಷ್ಟು ಒಳ್ಳೊಳ್ಳೆ ಸ್ಲೋಗನ್ಗಳು ಕೊಟ್ಟಿದ್ದಾರೆ. ಮೋದಿಯವರು ಏನಾದರೂ ಕೊಟ್ಟಿದ್ರೆ ನಮ್ಮ ದೇಶಕ್ಕೆ ಅದು ಒಳ್ಳೆ ಘೋಷಣೆಗಳು, ಸ್ಲೋಗನ್ಗಳು. ಮೋದಿ ಬಿಡಿ, ಘೋಷಣೆಯನ್ನ ಬಿಡಿ, ಮೋದಿಯವರು ಅವರು ಕೂಡ ಬ್ರ್ಯಾಂಡ್ ಮಾಡ್ಕೊಂಡು ಬಿಟ್ಟಿದ್ದಾರೆ. ಮೋದಿಯವರೇ ಬ್ರ್ಯಾಂಡ್ ಆಗಿಬಿಟ್ಟಿದ್ದಾರೆ. ಚುನಾವಣೆ ಬಂದಾಗೆಲ್ಲ ಚಾಯ್ವಾಲ ಆಗ್ತಾರೆ, ಸರ್ಕಾರದಲ್ಲಿದ್ದಾಗ ಪ್ರಧಾನ ಸೇವಕ ಆಗ್ತಾರೆ. ಯಾರನ್ನ ಏನಾದರೂ ಪಾಕಿಸ್ತಾನ ಬಗ್ಗೆ ಪ್ರಶ್ನೆ ಮಾಡಿದ್ರೆ ಚೌಕಿದಾರ್ ಆಗ್ತಾರೆ. ಇಲ್ದಿದ್ರೆ ಯಾವಾಗನ ನೀವು ಚುನಾವಣೆ, ರಾಜ್ಯ ಚುನಾವಣೆ ಬಂದರೆ ಏನು ಕೋಮ ಗಲಭೆಗಳು ಸೃಷ್ಟಿ ಮಾಡ್ಬೇಕಂದಾಗ ಹಿಂದೂ ಹೃದಯ ಸಮ್ರಾಟ್ ಆಗಿಬಿಡ್ತಾರೆ. ಏನಿದೆ ಇದು? ಹೆಂಗಾಗ್ತದೆ ನನಗೆ ಅರ್ಥನೇ ಆಗ್ತಾ ಇಲ್ಲ. ಒಂದ್ಸರಿ ಲೋಹ ಪುರುಷ ಆಗ್ತಾರೆ, ಒಂದ್ಸರಿ ವಿಕಾಸ್ ಪುರುಷ ಆಗ್ತಾರೆ. ಅವ್ರು ಏನೇ ಯೋಜನೆ ತಂದ್ರು ಈ ಎಲ್ಲ BJPನವರು ಮೋದಿ ಕಾ ಮಾಸ್ಟರ್ ಸ್ಟ್ರೋಕ್ ಅಂತಾರೆ. ಯಾವ್ದು ಮಾಸ್ಟರ್ ಸ್ಟ್ರೋಕ್ ಅಪ್ಪ? ಡಿಮಾನಿಟೈಸೇಷನ್ ಇಂದ ಯಾರಿಗಾನ ಉಪಯೋಗ ಆಗಿದೆಯಾ ಹೇಳಿ? ಯಾರಿಗಾನ ನೋಟ್ ಬಂದಿಂದ ಒಬ್ರಿಗಾನ ಉಪಯೋಗ ಆಗಿದೆಯಾ? ಒಂದು ಯೋಜನೆ ಹೇಳಿ ಮೋದಿ ಅವ್ರದ್ದು ಬಂದು ನಿಮ್ಮ ಗ್ರಾಮೀಣ ಮಟ್ಟದಲ್ಲಿ ಮುಟ್ತಾ ಇರೋಂಥದ್ದು ಯಾವುದೂ ಇಲ್ಲ. ಆದರೆ ಹಿಂಗೆ ಮೋದಿ ಹೇತು ಮುನ್ಕಿನ್ನೆ, ಮೋದಿ ಕಾ ಮಾಸ್ಟರ್ ಸ್ಟ್ರೋಕ್. ಇವಾಗೇನೋ ಹೊಸದು ಮಾಡಿದ್ದಾರೆ, ಯಾವುದು ಅಮೃತ್ ಕಾಲ್ ಅಂತೆ, ವಿಕಸಿತ್ ಭಾರತ್ ಅಂತೆ, ಮತ್ತೆ ಇವರು ವಿಶ್ವಗುರು ಅಂತೆ. ಎಲ್ಲಿ ಅಪ್ಪ ಹೇಳಿ ನೀವೇ? ಎಲ್ಲಾನ ನಮಗೆ ನಾಕಾಣಿ ಮರ್ಯಾದೆ ಇದೆಯಾ? ಮೊನ್ನೆ ಇಂಡಿಯಾ ಪಾಕಿಸ್ತಾನ್ ಯುದ್ಧ ಆದಾಗ ಎಷ್ಟು ರಾಷ್ಟ್ರಗಳು ಬಂದು ನಮ್ಮ ಜೊತೆ ನಿಂತಿತ್ತು ಹೇಳಿ? ಯಾವುದೂ ಇಲ್ಲ. ಒಂದು ರಾಷ್ಟ್ರ ಕೂಡ ಇಲ್ಲ ಪಾಕಿಸ್ತಾನ ಮಾಡ್ತಾ ಇರೋದು ತಪ್ಪು ಅಂತ ಎದ್ದು ಹೇಳಿಲ್ಲ. ಯಾಕಂದ್ರೆ ಇವ್ರು ಎಲ್ಲರ ಹತ್ರನೂ ಕೂಡ ಅವರ ಸಂಬಂಧಗಳನ್ನ ಇವರು ಕಳಪೆ ಮಟ್ಟದಲ್ಲಿ ಮಾಡ್ಕೊಂಡು ಬಿಟ್ಟಿದ್ದಾರೆ ಇವತ್ತು. ಆದ್ರಿಂದ ಬಂಧುಗಳೇ, ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನೀವು ನಡ್ಸ್ಕೊಂಡು ಹೋಗ್ಬೇಕಾಗಿರೋದು ಈ ಸಮಾಜ, ನಮ್ಮ ಯೂತ್ ಕಾಂಗ್ರೆಸ್ ಹುಡುಗರು. ಇವಾಗ ನೀವು ತೀರ್ಮಾನ ಮಾಡಬೇಕು ಎಂಥ ಪಬ್ಲಿಕ್ ರೆಪ್ರೆಸೆಂಟೇಟಿವ್ಸ್ ನಮ್ಗೆ ಬೇಕಾಗ್ತದೆ ಅಂತ. ನಾವು ಎಷ್ಟು ಇದನ್ನ ಎಕ್ಸ್ಪೋಸ್ ಮಾಡ್ತೀವಿ ಅಷ್ಟೇ ಒಳ್ಳೆಯದು ಜನರಿಗೆ, ನಮ್ಮ ಜನರಿಗೆ ಆಗುತ್ತೆ. ಇವತ್ತು ನಮ್ಮ ಸಮಾಜದಲ್ಲಿ, ನಮ್ಮ ರಾಷ್ಟ್ರದಲ್ಲಿ ಒಂದು ವಿಚಿತ್ರವಾದಂಥ ವಾತಾವರಣ ಇದೆ.